ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ನಾನು ನಿಮ್ಮ ಕಡೂರು ದತ್ತಾತ್ರಿ. ಇಂದಿನ ಸಂಚಿಕೆ ತುಂಬಾ ತಡವಾಗಿ ಪ್ರಕಟವಾಗಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ. ನಿಮ್ಮ ಅಭಿಮಾನ, ಆಶೀರ್ವಾದ, ಬೆಂಬಲ ಹಾಗೂ ಪ್ರೋತ್ಸಾಹದಿಂದಾಗಿ 200ನೇ ಸಂಚಿಕೆ ತಲುಪಲು ಸಾಧ್ಯವಾಗಿದೆ. ಈ ಸಂಚಿಕೆಯಲ್ಲಿ ಶ್ರೀಯುತ ಡಿ.ಎಸ್. ಸೋಮಶೇಖರ್ ಪುರಾಣಿಕ್ ಅವರು ಮಾತನಾಡಿದ್ದಾರೆ. ಇವರು ಮೂಲತಃ ಸಖರಾಯಪಟ್ಟಣದ ನಿವಾಸಿಯಾಗಿದ್ದು ಪ್ರಸ್ತುತ ತೀರ್ಥಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ತೀರ್ಥಹಳ್ಳಿಯ ತುಂಗ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಎನ್ಸಿಸಿ ಅಧಿಕಾರಿ ಲೆಫ್ಟಿನೆಂಟ್ ಆಗಿ, ಕುವೆಂಪು ವಿವಿ ಇತಿಹಾಸ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇಂಡಿಯನ್ ಆರ್ಟ್ ಹಿಸ್ಟರಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನಾಟಕ, ಸಾಹಿತ್ಯ, ಸಂಗೀತ, ಯೋಗ ಮತ್ತು ಪರಿಸರದಲ್ಲಿ ಆಸಕ್ತಿ ಇರುವ ಇವರು 20 ವರ್ಷದಿಂದ ಯೋಗ ಅಭ್ಯಾಸ ಮಾಡುತ್ತಿದ್ದಾರೆ. ಅಲ್ಲದೆ ರಾಷ್ಟ್ರಕವಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಯು.ಆರ್. ಅನಂತಮೂರ್ತಿಯವರ ಭಾರತೀಪುರ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಚಿದಂಬರ ರಹಸ್ಯ ಇವುಗಳ ಕಾದಂಬರಿ ಆಧಾರಿತ ಟಿವಿ ಸೀರಿಯಲ್ ಅಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಕುವೆಂಪು ಅವರ ಬಾಲ್ಯ ಜೀವನದ ಕುರಿತಾದ ಬಾಲಕ ಪುಟ್ಟಪ್ಪ ಮತ್ತು ರಾಮಾನುಜಂ ಅವರ ಕಥೆ ಆಧಾರಿತವಾದ ಠಾಣೆಯಲ್ಲಿ ಸೂತ್ರೋದಯ ಎಂಬ ಟೆಲಿಫಿಲಂಗಳಲ್ಲೂ ಕೂಡ ಅದ್ಭುತವಾಗಿ ನಟಿಸಿದ್ದಾರೆ. ಹಾಗೂ ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರ ಕಾದಂಬರಿ ಆಧಾರಿತ ಅವಸ್ಥೆ, ಚಿಲಿಪಿಲಿ ಹಕ್ಕಿಗಳು ಮತ್ತು ಕರಾವಳಿಯ ಹುಡುಗಿ ಎಂಬ ಸಿನಿಮಾಗಳಲ್ಲಿ ಕೂಡ ತಮ್ಮ ಅಭಿನಯ ಚಾತುರ್ಯ ಮೆರೆದಿದ್ದಾರೆ. 20ಕ್ಕೂ ಹೆಚ್ಚು ನಾಟಕಗಳಲ್ಲಿ ಮತ್ತು ಬೀದಿ ನಾಟಕಗಳಲ್ಲಿ ಅಭಿನಯಿಸಿರುವ ಇವರು ಯಶಸ್ವಿ ನಿರ್ದೇಶಕ ಕೂಡ ಆಗಿದ್ದಾರೆ. ಭದ್ರಾವತಿಯ ಆಕಾಶವಾಣಿ ನಾಟಕ ವಿಭಾಗದಲ್ಲಿ ಹಿಂದಿನ 40ಕ್ಕೂ ಮಿಕ್ಕು ನಾಟಕಗಳಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಇದಲ್ಲದೆ ಶಂಕರ ಅದ್ವೈತ ಸಿದ್ಧಾಂತದ ಪ್ರಚಾರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಹೊಂದಿರುವ ಶ್ರೀಯುತ ಸೋಮಶೇಖರ್ ಪುರಾಣಿಕ್ ಅವರು ತಮ್ಮ ಬಾಲ್ಯದಿಂದಲೂ ಕೂಡ ಶ್ರೀ ಗುರುನಾಥರ ಸಂಪರ್ಕದಲ್ಲಿದ್ದವರು. 1998ರಿಂದ ಶ್ರೀ ವೆಂಕಟಾಚಲ ಅವಧೂತರೊಂದಿಗಿನ ಆತ್ಮೀಯತೆ ಹೆಚ್ಚುತ್ತಾ ಗುರುನಾಥರೊಂದಿಗೆ ಹಲವಾರು ಗಹನವಾದ ವಿಚಾರಗಳನ್ನು ಚರ್ಚಿಸುತ್ತಾ, ವಿಮರ್ಶಿಸುತ್ತಾ ಅವರ ಸಾಧನಾ ಮಾರ್ಗವನ್ನು ಏನಿರಬಹುದೆಂಬುದನ್ನು ಅರಿತು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮುಂದಿನ ಸಂಚಿಕೆಗಳನ್ನು ತಪ್ಪದೆ ಪೂರ್ತಿ ವೀಕ್ಷಿಸಿದರೆ ಶ್ರೀ ಗುರುನಾಥರ ಹಲವಾರು ಮಹಿಮೆಗಳ ಆಯಾಮಗಳು ತೆರೆದುಕೊಂಡಿದ್ದನ್ನು ನೀವು ಮನಗಾಣಬಹುದು. ಈ ವಿಶೇಷ ಸಂಚಿಕೆಗಳೆಲ್ಲವೂ ಶ್ರೀ ವೆಂಕಟಾಚಲ ಅವಧೂತರ ಪಾದಕಮಲಗಳಲ್ಲಿ ಸಮರ್ಪಿಸುತ್ತಾ ಬನ್ನಿ ಮುಂದುವರಿಯೋಣ. ಜೈ ಗುರುದೇವ ದತ್ತ. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ
ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಗಳನ್ನ ನೆನೆದಾಗ್ಲೆಲ್ಲ ಹೃದಯ ತುಂಬಿ ಬರುತ್ತೆ. ಯಾವುದೋ ಆಳವಾದಂಥ ಸಂತೋಷದ ಮಡುವಿಗೆ ಧುಮುಕಿದಂಥ ಆನಂದ ಒಂಥರ ಅನುಭೂತಿ ಆಗುತ್ತೆ. ನನ್ನ ಹೆಸರು DS ಸೋಮಶೇಖರ ಅಂತ ಹೇಳಿ. ನಮ್ಮ ಸ್ವಂತೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕ್ರಾಯಪಟ್ಟಣ. ಸಕ್ರಾಯಪಟ್ಟಣದಲ್ಲಿ ನಮ್ಮ ಮನೆನ ಪುರಾಣಿಕರ ಮನೆ ಅಂಥೇಳಿ ಅಂತ ಕರೀತಾರೆ. ಸುಮಾರು 100 ವರ್ಷದ ಹಿಂದೆ ನಮ್ಮ ಅಜ್ಜ ಪುರಾಣಿಕ್ ಸುಬ್ರಾಯ ಭಟ್ರು ಮತ್ತು ನಮ್ಮ ಅಜ್ಜಿ ನಂಜಮ್ಮನವರು ಇವರುಗಳು ಸಕ್ರಾಯಪಟ್ಟಣಕ್ಕೆ ಅಕಾಲದಲ್ಲಿ ವಿಧಿವಿಯಾದಂಥ ಅವರ ಮಗಳು ಮತ್ತು ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗಿ ಸಕ್ರಾಯಪಟ್ಟಣಕ್ಕೆ ಬಂದಂಥವ್ರು. ಆಗ ನಮ್ಮ ತಂದೆ 10 ವರ್ಷದ ಹುಡುಗ. ನಮ್ಮ ತಂದೆ ಶಂಕರನಾರಾಯಣ್ ಪುರಾಣಿಕ್, ನಮ್ಮ ತಾಯಿ ಸುಬ್ಬಮ್ಮ. ನಮ್ಮ ತಾಯಿಯ ತವ್ರ ಮನೆ ಇದೇ ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರ. ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಇವರಿಗೆ 3ನೇ ಮಗ. ನಮ್ಮ ತಂದೆ ತಾಯಿಗೆ ನಾವು ಒಟ್ಟು 7 ಜನ ಮಕ್ಕಳು. ಅದರಲ್ಲಿ 5 ಗಂಡು ಮತ್ತು 2 ಹೆಣ್ಮಕ್ಳು. ನಮ್ಮಕ್ಕ ದೊಡ್ಡವರು ಲೀಲಾರತ್ನ ಅಂತ ಹೇಳಿ ಅಂತ, ಆಮೇಲೆ 2ನೇವರು ಶಾಂತ ಅಂತ ಹೇಳಿ. ನಮ್ಮ ಅಣ್ಣಂದರು 2 ಬಾಲಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀನಾರಾಯಣ ಅಂತ, ನಾನು. ಆಮೇಲೆ ನನಗೆ 2 ತಮ್ಮಂದರು, ರಂಗನಾಥ ಮತ್ತು ಪ್ರಭಾಕರ ಅಂತ ಹೇಳಿ. ಆದರೆ ಪ್ರಭಾಕರ ಬಾಲ್ಯದಲ್ಲೇ ಅವನು ಹೊರಟೋದಂಥವನು. ಹಾಗಾಗಿ ನಾವು 4 ಜನ ಅಣ್ಣ ತಮ್ಮಂದರು ಮತ್ತು 2 ಅಕ್ಕಂದರು ಉಳ್ಕೊಂಡಂಥದ್ದು. ಭಾಳ ಹಿಂದೆ ನಮ್ಮ ಕುಟುಂಬ ಹಾಸನ ಜಿಲ್ಲೆ ಹಾರನಹಳ್ಳಿಗೆ ಸೇರಿದಂಥದ್ದು, ನಮ್ಮ ಪೂರ್ವಿಕರೆಲ್ಲ. ಅಲ್ಲಿಂದ ನಮ್ಮ ಮುತ್ತಜ್ಜನ ತಂದೆಯವರ ಕಾಲದಲ್ಲಿ ಬಾಣಾವರಕ್ಕೆ ವಲಸೆ ಬಂದಿತ್ತು. ಬಾಣಾವರಕ್ಕೆ ನಮ್ಮ ಮುತ್ತಜ್ಜನ ಕಾಲದಲ್ಲಿ ದೇವನೂರಿಗೆ ವಲಸೆ ಬಂದಂಥದ್ದು. ದೇವನೂರಿನ ಸಿದ್ದೇಶ್ವರ ಸ್ವಾಮಿಯ ಅರ್ಚನೆಯನ್ನು ನಮ್ಮ ಹಿರಿಯರು ಮಾಡ್ತಾ ಇದ್ದಂಥದ್ದು. ಅಲ್ಲೂ ಅಷ್ಟೇ ಪುರಾಣಿಕರ ಮನೆ ಅಂತ ಹೇಳಿ ಬಹಳ ಖ್ಯಾತವಾದಂಥದ್ದು. ದೇವನೂರು ಅಂದ ತಕ್ಷಣ ಒಂದು ರೀತಿಯಲ್ಲಿ ಸಾಹಿತ್ಯದ ಆಸಕ್ತಿ ಇರೋವಂಥವ್ರಿಗೆ ಒಂಥರ ಪುಳುಕ ಆಗುತ್ತೆ. ಯಾಕೆ ಅಂತಂದರೆ ದೇವನೂರು ಲಕ್ಷ್ಮೀಶನ ಊರು. ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಕೂಡ ಅಲ್ಲಿ ಇರುವಂಥದ್ದು. ಆದರೆ ಸಕ್ರಾಯಪಟ್ಟಣಕ್ಕೆ ಬಂದ ನಂತರದಲ್ಲಿ ನಮ್ಮ ನೆನಪುಗಳು ಒಂದು ರೀತಿಯಲ್ಲಿ ಒಂದಿಷ್ಟು ನಮ್ಮ ಬೇರುಗಳು ದೇವನೂರಿನ ಜೊತೆಯಲ್ಲಿ ಇದೆ, ಹೊಂದ್ಕೊಂಡಿದೆಯೇ ಹೊರತಾಗಿ ನಮ್ಮ ಎಲ್ಲ ಪ್ರಜ್ಞೆ, ನಮ್ಮ ಸಾಂಸ್ಕೃತಿಕ ವಾತಾವರಣ, ಸಾಮಾಜಿಕ ವಾತಾವರಣ, ಧಾರ್ಮಿಕವಾದಂಥ ವಾತಾವರಣ ಪ್ರತಿಯೊಂದು ಕೂಡ ನಮಗೆ ಸಕ್ರಾಯಪಟ್ಟಣತ್ತೇನೆ. ನನ್ನ ಇನ್ಷಿಯಲ್ಲು DS ಅಂತ ಇದ್ರೂ ಕೂಡ, ಡೀಂದ್ರ ದೇವನೂರು ಅಂತ ಹೇಳಿ ಅಂತ ಇದ್ರೂ ಕೂಡ ನಾವು ಸಕ್ರಾಯಪಟ್ಟಣದವರೇನೆ. ಇಲ್ಲಿ ನಮ್ಮ ಅಜ್ಜ ಪುರಾಣಿಕ್ ಸುಬ್ರಾಯ ಭಟ್ರು ಸಕ್ರಾಯಪಟ್ಟಣದಲ್ಲಿ 1927ರಲ್ಲಿ ಅವರು ಶ್ರೀರಾಮ ಭಜನೆಯನ್ನು ಪ್ರಾರಂಭ ಮಾಡಿದಂಥವ್ರು. ಅವರು ಬ್ರಹ್ಮ ಚೈತನ್ಯರ ನೇರ ಶಿಷ್ಯರು. ಹಾಗಾಗಿ ಅವರನ್ನು ದರ್ಶನ ಮಾಡಿ, ಅವರ ಸನಿಹದಲ್ಲಿ ಇದ್ದು, ಅವರ ಆಶ್ರಮದಲ್ಲಿ, ಅವರು ಇರುವಂಥ ಸ್ಥಳದಲ್ಲಿ ಏನೆಲ್ಲ ಭಾಷೆಗಳಿಂದ ಆಯ್ದಂಥ ಭಕ್ತಿ ಪ್ರಧಾನವಾದಂಥ ಗೀತೆಗಳನ್ನು, ಪದ್ಯಗಳನ್ನು ಎಲ್ಲ ಭಜನೆಯಾಗಿ ಏನು ಹಾಡ್ತಾ ಇದ್ರು ಅದೆಲ್ಲವುದನ್ನು ಕೂಡ ನಮ್ಮ ಅಜ್ಜ ಮೈಗೂಡಿಸಿಕೊಂಡಿದ್ದಂಥವ್ರು. ಅವರಿಗೆ ಸಂಸ್ಕೃತ, ಮರಾಠಿ, ಹಿಂದಿ, ಕನ್ನಡ ಈ ಎಲ್ಲ ಭಾಷೆಗಳ ಒಂದು ಆಳವಾದಂಥ ಒಂದು ಅರಿವಿತ್ತು.
ಸಖರಾಯಪಟ್ಟಣ, ಬೀರೂರು, ಬಾಣಾವರ ಮತ್ತು ಕಳಸಾಪುರ ಇಷ್ಟು ಊರುಗಳಲ್ಲಿ ಮಾಡುವಂಥ ರಾಮ ಭಜನೆ ಏನಿದೆ ಇದನ್ನು ನಮ್ಮ ಅಜ್ಜನೇ ಪ್ರಾರಂಭ ಮಾಡಿದ್ದು ಅಂತ ಹೇಳಿ ಅಂತ ಎಲ್ಲ ಹಿರಿಯರು ಕೂಡ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಊರಿಗೆ ಬರೋದಕ್ಕೆ ಮೊದಲೇ ನಮ್ಮ ಕುಟುಂಬಕ್ಕೆ ಒಂದು ಆಧ್ಯಾತ್ಮಿಕವಾದಂಥ ಸಾಂಸ್ಕೃತಿಕವಾದಂಥ ಒಂದು ಹಿನ್ನೆಲೆ ಇತ್ತು ಅಂತ ಹೇಳಿ ಅಂತ. ನಮ್ಮ ಮನೆಯಲ್ಲಿ ಗೋಂದಾವಳಿ ಮಹಾರಾಜರ ಭಾವಚಿತ್ರ ಇತ್ತು. ಅವರು ಕೊಟ್ಟಂತಹ ರಾಮ ಭಜನೆಯನ್ನು ಮಾಡೋದಕ್ಕಾಗಿ ಕೊಟ್ಟಂತಹ ತಾಳಗಳು ಕೂಡ ನಮ್ಮ ಮನೆಯಲ್ಲಿ ಇತ್ತು. ಬೆಳಿಗ್ಗೆ ಎದ್ದು ನಾವು ತುಂಬ ಚಿಕ್ಕವರು, ಸುಮಾರು 10 ವರ್ಷದ ಹುಡುಗಾದಾಗ ನಮ್ಮ ಅಜ್ಜ ಹೊರಟೋದಂಥವ್ರು. ಆದ್ರೆ ಬೆಳಿಗ್ಗೆ ಎದ್ದು ಮುಖ ತೊಳೆದ ನಂತರದಲ್ಲಿ ಗೋಂದಾವಳಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಅವರು ಮುಂದಿನ ಅವ್ರ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದಂಥದ್ದು. ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಸಖರಾಯಪಟ್ಟಣದಲ್ಲಿ ಗಂಟೆ ಶ್ರೀನಿವಾಸಯ್ಯನವರು ಅಂತ ಹೇಳಿದ್ದು. ಅವರು ಗಂಡ ಹೆಂಡತಿ ಇಬ್ಬರೂ ಕೂಡ ಶತಾಯುಷಿಗಳು. ಆ ಗಂಟೆ ಶ್ರೀನಿವಾಸರಾಯರ ಮಗಳನ್ನ ನಮ್ಮ ಗುರುನಾಥರ ತಂದೆಯವರಿಗೆ ಶ್ರೀನಿವಾಸಯ್ಯನವರಿಗೆ ಕೊಟ್ಟು ವಿವಾಹ ಮಾಡಿದ್ರು, ಶಾರದಮ್ಮನವರನ್ನ. ನಮ್ಮ ಅಜ್ಜನಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಆಸಕ್ತಿ ಮತ್ತು ಆ ಥರವಾದಂಥ ಬದುಕು ಅವರ ರೀತಿಯಾಗಿದ್ದರಿಂದ ಈ ಥರವಾದಂಥ ಜನಗಳ ಜೊತೆಯಲ್ಲಿ ಬಹಳ ಒಡನಾಟ ಇತ್ತು. ಅದೇ ಸಂದರ್ಭದಲ್ಲಿ ಈ ಊರಿನಲ್ಲಿ ಮುಖ್ಯರಾದಂಥ ನಾಯಕ್ ಸೀತಾರಾಮಯ್ಯನವರು, ಉಪಾಧ್ಯರು ಅಂತ ಹೇಳ್ತಕ್ಕಂಥ ಸುಬ್ರಾಯ ಭಟ್ರು, ಆ ನಂತರದಲ್ಲಿ ನಾಡಿಗ ಕೇಶವಯ್ಯನವರು, ಇವರುಗಳ ಎಲ್ಲ ಒಡನಾಟ ಅವರಿಗೆ ಪ್ರಾಪ್ತವಾಯಿತು. ನಮ್ಮಜ್ಜ ಯಾವಾಗಲೂ ಕೂಡ ಗಂಟೆ ಶ್ರೀನಿವಾಸರಾಯರ ಮನೆಗೆ ಹೋಗ್ತಾ ಇತ್ತು. ಅವರ ಜೊತೆಯಲ್ಲಿ ಸಾಂಸ್ಕೃತಿಕವಾದಂಥ ಸಂವಾದಗಳು ನಡೀತಾ ಇತ್ತು. ನಾನು ತುಂಬ ಚಿಕ್ಕ ಹುಡುಗ, ಒಂದು 4 ರಿಂದ 5 ವರ್ಷ ಇರ್ಬೋದನೇ ನನಗೆ ನೆನಪಿರೋ ಹಾಗೆ. ಅವರ ಜೊತೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ ನಂತರದಲ್ಲಿ ಪರಸ್ಪರ ಅಭಿವಾದನವನ್ನು ಅವರು ಮಾಡ್ತಾಯಿದ್ರು. ನಮ್ಮ ಅಜ್ಜನಿಗಿಂತಲೂ ಕೂಡ ಹಿರಿಯರಾದಂಥ ಗಂಟೆ ಶ್ರೀನಿವಾಸರಾಯರು ನಮ್ಮ ಅಜ್ಜನಿಗೆ ನಮಸ್ಕಾರ ಮಾಡ್ತಾಯಿದ್ರು. ಇದೇನು ರಾಯರೇ, ನೀವು ನನಗಿಂತ ದೊಡ್ಡವರು, ನಮಸ್ಕಾರ ಮಾಡ್ತಿರಲ್ಲ ನನಗೆ ಅಂತಂದರೆ ಪುರಾಣಿಕರೇ, ಜ್ಞಾನ ಎಲ್ಲದಕ್ಕಿಂತಲೂ ಕೂಡ ದೊಡ್ಡದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಇದೆಲ್ಲ ನನಗೇನು ಅರ್ಥ ಆಗ್ತಾ ಇರಲಿಲ್ಲ, ಸಣ್ಣ ಹುಡುಗ. ಆದರೆ ಅವ್ರುಗಳು ಆಡ್ತಾ ಇದ್ದಂಥ ಮಾತು ಏನಿದೆ ಅದು ನನ್ನ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿ ದಾಖಲೆಯಾಗಿತ್ತು. ಚಿಕ್ಕ ಹುಡುಗರಾದಾಗ ನಮಗೇನು ಅವ್ರ ಮನೇಲಿ ಕೊಡುವಂಥ ಹಣ್ಣು ಹಂಪಲು ತಿಂಡಿ ತೀರ್ಥ ಇಂಥವುಗಳ ಕಡೆಗೆ ಗಮನ ಇರ್ತಾ ಇತ್ತು. ನಮ್ಮ ಅಜ್ಜ ಹಿಂಗೆ ಸಾಕಷ್ಟು ಎಲ್ಲ ಕಡೆಯಲ್ಲೂ ಕರೆದು ಅವ್ರನ್ನ ಸತ್ಕರಿಸ್ತಾ ಇದ್ದಿದ್ದರಿಂದ ಅವ್ರ ಜೊತೆನಲ್ಲಿ ಹೋದ್ರೆ ಸ್ವಲ್ಪ ಜಾಸ್ತಿ ತಿಂಡಿ ತೀರ್ಥಗಳು ನಮಗೆಲ್ಲ ಸಿಗುತ್ತೆ ಅಂತನ್ನುವಂಥದ್ದು ಹುಡುಗರಾದ ಮಕ್ಕಳಾದಂಥ ನಮಗೆ ಆಕರ್ಷಣೆಯಾಗಿತ್ತು. ಹಾಗಾಗಿ ಗಂಟೆ ಶ್ರೀನಿವಾಸರಾಯರ ಅಳಿಯಂದ್ರಾದಂಥ ಅವರನ್ನು ಶ್ರೀನಪ್ಪನವರು ಅಂತ ಹೇಳಿ ಕರೀತಾ ಇದ್ದಂಥದ್ದು ಊರಿನಲ್ಲಿ. ಅವರ ಜೊತೆಯಲ್ಲೂ ಕೂಡ ತುಂಬ ಒಡನಾಟ ಇತ್ತು. ಶ್ರೀನಿವಾಸಯ್ಯನವರು ಕೂಡ ಜ್ಯೋತಿಷ್ಯದಲ್ಲಿ ಬಹಳ ನಿಷ್ಣಾತರು. ನಮ್ಮ ಅಜ್ಜನೂ ಕೂಡ ಅಷ್ಟೇ ಜ್ಯೋತಿಷ್ಯನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಹೇಳಿ ಎಲ್ಲ ಜನಗಳು ಕೂಡ ಹೇಳ್ತಾ ಇದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ಅಜ್ಜ ತೀರ್ಕೊಂಡು 30-40 ವರ್ಷದ ನಂತರ ಕೂಡ ಪುರಾಣಿಕರಿದಾರ, ಏನೋ ನೈವೇದ್ಯ ಕೇಳಬೇಕಾಗಿತ್ತು ಅಂತ ಹೇಳಿ ಅಂತ ಬರ್ತಾ ಇದ್ರು ನಮ್ಮ ಮನೆಗೆ. ಅಷ್ಟರ ಮಟ್ಟಿಗೆ ಅದು ಬಿಡಿ, ಅದು ಬಹಳ ದೊಡ್ಡ ಒಂದು ಇದನ್ನೇ ಅಧ್ಯಯನನೇ ತೆಗೆದಂಗಾಗುತ್ತೆ. ಅದು ಬೇಡ. ಆದರೆ ಈ ಥರವಾದಂಥ ಒಂದು ಹಿನ್ನೆಲೆ ಎಲ್ಲ ಇದ್ದಿದ್ದರಿಂದ ಶ್ರೀನಿವಾಸಯ್ಯನವರ ಮನೆಗೆ ನಮ್ಮ ಅಜ್ಜ ಆಗಾಗ್ಗೆ ಹೋಗಿ ಅವರ ಜೊತೆಯಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳನ್ನು ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಧಾರ್ಮಿಕವಾದಂತಹ ಬದುಕು, ಆಮೇಲೆ ರಾಮಾಯಣ, ಮಹಾಭಾರತ, ಈ ಥರವಾದಂಥ ಎಲ್ಲ ವಿಚಾರಗಳು ಕೂಡ ಬರ್ತಾ ಇತ್ತು. ನಮ್ಮ ತೋಟದಲ್ಲಿ ಈ ಬಾದಾಮಿ ಮಾವಿನ ಹಣ್ಣು ಬಿಟ್ಟಾಗ ಅದನ್ನು ನಮ್ಮ ಅಜ್ಜ ಅವರಿಗೆ ತುಂಬ ಆತ್ಮೀಯರಾದಂಥ ಸೀನಪ್ಪನವ್ರ ಮನೆಗೆ ತಗೊಂಡೋಗಿ ಸೀನಪ್ಪನವ್ರೇ ನಮ್ಮ ತೋಟದಲ್ಲಿ ಬಿಟ್ಟಂಥ ಬಾದಾಮಿ ಮಾವಿನ ಹಣ್ಣು, ಇದನ್ನು ತಗೊಳ್ಳಿ ಅಂಥೇಳಿ ಅಂತ ಕೊಡ್ತಾ ಇದ್ರು. ಇದು ನಾನು ಸಣ್ಣ ಹುಡುಗನಾಗಿದ್ದಾಗ ನಾನು ನೋಡಿದ್ದೀನಿ. ಗುರುನಾಥರು ಎಷ್ಟೋ ಸರಿ ಮಾತಾಡ್ತಾ, ಏನಯ್ಯ ನಿಮ್ಮ ಅಜ್ಜ ಬಾದಾಮಿ ಮಾವಿನ ಹಣ್ಣನ್ನು ನಮ್ಮ ಅಪ್ಪನಿಗೆ ತಂದು ಕೊಡ್ತಾ ಇದ್ರು,
ಏನಾದ್ರು ತಂದಿದೆಯೋ ಅಂತ ಹೇಳಿ ಅಂತ ನನಗೆ ಹಾಸ್ಯ ಮಾಡ್ತಾ ಇದ್ರು ಗುರುಗಳು. ಹೀಗೆ ನಮ್ಮ ಕುಟುಂಬಕ್ಕೂ ಬಹಳ ಹಿಂದಿನಿಂದಲೂ ಒಂದು ಆತ್ಮೀಯತೆ ಮತ್ತೆ ಒಡನಾಟ ಇವುಗಳು ಬೆಳೆದಿದೆ. ನಾವು ತುಂಬಾ ಸಣ್ಣ ಹುಡುಗರಾಗಿದ್ದಾಗ ನಮ್ಮೂರಿನಲ್ಲಿ ಊರಿನ ಮಧ್ಯೆ ಒಂದು ಕೋಟೆ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇನೆ. ಎಲ್ಲರೂ ಕೂಡ ಕೋಟೆನ ಹತ್ತಿ ಅಲ್ಲಿಂದವ ಇಡೀ ಊರನ್ನ ಕಂಡು ಇಡೀ ಊರಿನ ಸೌಂದರ್ಯನ ನೋಡಿ ಆನಂದ ಪಟ್ಟಿರ್ತಕ್ಕಂಥವ್ರನ್ನ ಈಗ್ಲೂ ಕೂಡ ನಮ್ಮೂರಿಗೆ ಬಂದಂತವ್ರನ್ನ ನಾವು ಕೋಟೆ ನೋಡೋಣ ಬನ್ನಿ ಅಂತ ಹೇಳಿ ಅಂತ ಕರ್ಕೊಂಡು ಹೋಗ್ತೀವಿ. ನಮ್ಮ ಊರಿನ ಸುತ್ತ ಇದ್ದಂತ ಕೋಟೆ ಸಾಕಷ್ಟು ಶಿಥಿಲವಾಗಿ ಹಾಳಾಗಿ ಬಿದ್ದೋಗಿದ್ರು ಕೂಡ ಅಥವಾ ಅದನ್ನೆಲ್ಲ ತೆಗೆದುಹಾಕಿದ್ರು ಕೂಡ ಊರಿನ ನಡುವೆ ಇರುವಂತಹ ಕೋಟೆ ಇದೆ. ಅದ್ರ ಮೇಲೆ ಫಿರಂಗಿ ಇದೆ. ಚಿಕ್ಕ ಮಕ್ಕಳಾಗಿದ್ದಂತ ನಮ್ಗೆ ಅದೆಲ್ಲ ಕೂಡ ತುಂಬಾ ಆಕರ್ಷಣೀಯಾಗಿತ್ತು. ಹುಡುಗಾಟ ಅಲ್ವಾ. ಆ ಕೋಟೆ ಮೇಲೆ ಎಲ್ಲ ಹೋದಾಗ ನಾವು ಅಲ್ಲಿ ಬಿದ್ದಿದ್ದಂತ ಸಣ್ಣ ಪುಟ್ಟ ಕಲ್ಲುಗಳನ್ನೆಲ್ಲ ತಗೊಂಡ್ಬಿಟ್ಟು ಅದನ್ನ ಯಾರು ಎಷ್ಟು ದೂರ ಬೀಸ್ತಾರೆ ಅಂತ ಹೇಳಿ ಇಂತ ಕಲ್ಲನ್ನ ಬೀಸ್ತಾ ಇದ್ದಂತ. ಒಂದು 2 ಬಾರಿ ಹಾಗೆ ಕಲ್ಲನ್ನ ಎಸೆಯುವಾಗ ನಾವೆಲ್ಲ ಸುಮಾರು 7-8 ಜನ ಹುಡುಗರುಗಳಿದ್ವಲ್ಲ, ಗುರುಗಳ ಮನೆಗೂ ಕೂಡ ಕಲ್ಲನ್ನು ಬೀಸಿದ್ದಾಯ್ತು. ಏನು ಇಷ್ಟಿರಪ್ಪ ಕಲ್ಲುಗಳನ್ನ ತಗೊಂಡು ಆ ಬೀಸಿದ್ರಿಂದ ಗುರುಗಳ ಮನೆಯ ಹಂಚೆಲ್ಲ ಪುಡಿಯಾಗೋಯ್ತು ಕೆಲವೆಲ್ಲ. ಆಮೇಲೆ ಯಾರೋ ಒಳಗಿನಿಂದ ಯಾರೋದು ಅಂತ ಹೇಳಿ ಅಂತ ಕೂಗ್ದಂಗಾಯ್ತು. ಹುಡುಗರೆಲ್ಲ ಒಂದ್ಸರಿ ಹಂಗೆ ಒಂಥರ ಗಪ್ಪಾಗ್ಬಿಟ್ಟು ನೋಡಿದ್ರೆ ಅಣ್ಣ ತಮ್ಮ ಇಬ್ರು ಆ ಕಡೆಯಿಂದ ಬಂದು ಕೋಟೆನ ಹತ್ತು ಬಂದು ನಿಲ್ರವು ಓಡಿದ್ರು ನೋಡಿ ಈಗ ಅಂತ ಹೇಳಿ ಅಂತ ಬಂದು ಎಲ್ಲರಿಗೂ ನಾಕ್ ಬಿಟ್ರು. ಅಣ್ಣ ತಮ್ಮ ಗುರುಗಳು ವೆಂಕಟಾಚಲಯ್ಯನವರು ಮತ್ತೆ ಅವ್ರ ತಮ್ಮ ಅಚ್ಯುತ ಅಂತ ಹೇಳಿ ಅಂತ ಇದ್ರು ಆಯ್ತಾ. ಅವ್ರಿಬ್ರು ಎಲ್ಲರಿಗೂ ನಾಕ್ ಬಿಟ್ರು. ನಿಮ್ಗೇನು ಮಾಡೋ ಕೆಲ್ಸ ಇಲ್ವೇನೋ ನಿಮ್ಗೆ? ಇಲ್ಲಿಗೆ ಬಂದು ನೋಡಿದ್ದಲ್ದೇನೆ ಎಲ್ಲರ ಮನೆ ಮೇಲೆ ಕಲ್ಲು ಹೊಡಿತಾ ಇದ್ದೀರಾ ನೀವು ಅಂತ ಹೇಳಿ ಅಂತ. ನನಗೆ ಈಗಲೂ ಕೂಡ ಆ ದೃಶ್ಯನ ನೆನೆಸ್ಕೊಂಡ್ರೆ ಒಂದ್ ರೀತಿನಲ್ಲಿ ರೋಮಾಂಚನವಾಗುತ್ತೆ, ಒಂದ್ ರೀತಿನಲ್ಲಿ ಅಯ್ಯೋ ಅಂತ ನಾವೆಲ್ಲ ಕೆಲಸ ಮಾಡ್ಬಿಟ್ಟಿದ್ವಲ್ಲ ಹುಡುಗರಲ್ಲಿ, ಗುರುಗಳ ಮನೆ ಕಲ್ಲು ಹೊಡ್ಬಿಟ್ಟಿದ್ವಲ್ಲ ಅಂತ ಹೇಳಿ ಅಂತ ತರ ಕಸಿವಿಸಿ ಆಗತ್ತೆ ಒಳಗಡೆನಲ್ಲಿ. ಆಮೇಲೆ ಗುರುಗಳ ಜೊತೆನಲ್ಲಿ ಒಂದು ತುಂಬಾ ಅವರ ಸನಿಹಕ್ಕೆ ಹೋದ್ಮೇಲೆ ಅವರ ಸಾನ್ನಿಧ್ಯ ಪ್ರಾಪ್ತವಾದ್ಮೇಲೆ ಇಂಥ ಎಲ್ಲ ವಿಚಾರಗಳನ್ನ ಆಗಾಗ್ಗೆ ಮೆಲ್ಕ್ ಹಾಕ್ತಾ ಇದ್ದಂತ ಸಂದರ್ಭದಲ್ಲಿ ಗುರುಗಳೇ, ನಾನು ಹುಡುಗಾಗಿದ್ದಾಗ ಕೋಟೆ ಮೇಲಿಂದ ನಿಮ್ ಮನೆಗೆ ಕಲ್ಲು ಹೊಡೆದ್ಬಿಟ್ಟಿದ್ದೆ, ಎಲ್ಲ ಹುಡುಗರು ಕೂಡ ಇದ್ವು, ನೀವು ನಿಮ್ ತಮ್ಮ ಬಂದು ಎಲ್ಲರಿಗೂ ನಾಕ್ ಬಾರಿಸಿದ್ರಿ ಅಂತ ಹೇಳಿ ಅಂತ ಹೇಳಿದ್ರೆ ಗುರುಗಳು, ಹೌದು ಕಣಯ್ಯ, ಅದೆಲ್ಲ ಹುಡುಗಾಟದಲ್ಲಿ ಬೀಸಿದ ಕಲ್ಲು ಇದೆಯಲ್ಲ ಅದನ್ನ ಎತ್ತಕ್ ಸಾಧ್ಯವಾಗ್ತಾ ಇತ್ತು. ಈಗ ಕೋಟೆ ಮೇಲಿಲ್ಲ, ಭೂಮಿ ಮೇಲೆ ಇರುವಂತದ್ದು. ಈ ಭೂಭಾರವಾದಂತ ಸಂಸಾರನ ಎತ್ತದು ಆ ಹೆಬ್ಬಂಡೆ ಹಾಗೆ ಇರುವಂತ ಈ ಸಂಸಾರನ ಎತ್ತುವಂತದ್ದು ಕಷ್ಟ ಅಲ್ವೇ ಅಂತ ಹೇಳಿ ಆ ಹಾಸ್ಯ ಪ್ರಧಾನವಾದಂತ ಆ ಇಡೀ ಸನ್ನಿವೇಶಕ್ಕೆ ಒಂದು ಗಾನವಾದಂತ ಒಂದು ಚಿಂತನೆಗೆ ಅವರು ತಂದುಕೊಟ್ಬಿಟ್ರು. ಈಗಾಗಲೇ ಗುರುಗಳ ಜೊತೆನಲ್ಲಿ ಸಾಕಷ್ಟು ಅನುಭವವನ್ನ ಹಂಚ್ಕೊಂಡಿರ್ತಕ್ಕಂಥ ನನ್ನ ಸ್ನೇಹಿತರಾದಂತ ಸಚ್ಚಿದಾನಂದ ಇವರೆಲ್ಲರೂ ಕೂಡ ಖಂಡಿತ ಮಾತಾಡಿದ್ದಾರೆ. ಏನು ಅಂತಂದ್ರೆ, ಸನ್ಯಾಸ ಸುಲಭ ಕಣೆಯ, ಸಂಸಾರ ಕಷ್ಟ ಕಣೆಯ, ಏನು ಬೇಡ ಅಂತ ಹೇಳಿ ಹೊರಗಡೆ ಹೋಗಿ ಕುತ್ಕೊಂಡ್ಬಿಡ್ಬಹುದು ಕಣೆಯ, ಆದ್ರೆ ಇದ್ರ ಒಳಗಡೆನಲ್ಲೇ ಇದ್ದುಕೊಂಡು ಎಲ್ಲಾವುದನ್ನು ನಿಭಾಯಿಸಬೇಕಲ್ಲಯ್ಯ, ನೀನು ಸೈ ಅಂತ ಅನ್ನಿಸ್ಕೋಬೇಕಲ್ಲಯ್ಯ. ಆದ್ರಿಂದ ಗೃಹಸ್ಥ ಧರ್ಮ ಇದೆಯಲ್ಲಯ್ಯ, ಇದು ಅತ್ಯಂತ ಕಠಿಣವಾದಂತಹದ್ದು ಕಣಯ್ಯ ಅಂತ ಹೇಳಿ ಇಂಥ ಗುರುಗಳು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು. ಈಗ ನಾವು ಗುರುಗಳ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ, ಬೇರೆ ಬೇರೆ ರೀತಿಯಾದಂತಹ ಗುರುಗಳ ಬಗ್ಗೆ ಎಲ್ಲ ಕೇಳಿದ್ದೀವಿ. ಆಗಿದ್ಮೇಲೆ ಗುರು ಅಂತಂದ್ರೆ ಯಾರು? ನಮಗೆ ಪಾಠ ಮಾಡಿದಂಥವ್ರು ಕೂಡ ಗುರುಗಳೇನೆ, ಮಠದಲ್ಲಿ ಇರ್ತಕ್ಕಂಥವ್ರು ಕೂಡ ಗುರುಗಳೇನೆ. ಆಮೇಲೆ ನಾವು ಸಂಪ್ರದಾಯ ಬದ್ಧವಾಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ವ್ಯಾಸರು, ಆ ರೀತಿಯಾದಂತ ಮಹರ್ಷಿಗಳನ್ನು ಕೂಡ ನಾವು ಗುರುಗಳು ಅಂತಲೇ ಹೇಳಿ ಪರಿಗಣಿಸ್ತೀವಿ. ಹಾಗಿರ್ಬೇಕಾದ್ರೆ ಗುರು ಅಂತಂದ್ರೆ ಏನು, ಅವರ ಸ್ವರೂಪ ಏನು, ಗುರುವಿಗೆ ಯಾಕೆ ನಮ್ಮ ಸಮಾಜದಲ್ಲಿ ಅಂತ ಮಹತ್ವವನ್ನ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ನಮ್ಮ ನೆನೆಗುದಿಗೆ ಇದ್ದಂತ ವಿಚಾರಗಳು. ನಾನು ಈಗಿನ್ನು ಹೇಳಿದ ಹಾಗೆ ನಮ್ಮ ಅಜ್ಜ ಗೋಂದಾವಳಿ ಮಹಾರಾಜರ
ಶಿಷ್ಯರಾಗಿದ್ರು ಅಂತೆಲ್ಲ ಹೇಳಿದ್ನಲ್ಲ. ನಮ್ಮ ಮನೆಯಲ್ಲೂ ರಾಮಭಜನೆ ನಡೀತಾ ಇತ್ತು, ಸಕರಾಯಪಟ್ಟಣದಲ್ಲೂ ರಾಮಭಜನೆ ನಿರಂತರವಾಗಿ ನಡೀತಾ ಬಂದಿದೆ. ಈ ಊರಿನ ಹಿರಿಯರು ಕಾಲದಿಂದ ಕಾಲಕ್ಕೆ ಆಯಾ ಕಾಲದ ಪೀಳಿಗೆಯ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸೇರ್ಕೊಂಡು ರಾಮಭಜನೆಯನ್ನ ನಿರಂತರವಾಗಿ ಮುಂದುವರಿಸ್ತಾ ಬಂದಿದ್ದಾರೆ. ಗುರುಭಜನೆ ಇದೆ ಇದರಲ್ಲಿ ಎಲ್ಲವೂ ಕೂಡ. ಶೃಂಗೇರಿಯ ಗುರುಗಳು ಈ ಊರಿಗೆ ಸಾಕಷ್ಟು ಸರಿ ಬಂದಿದ್ದಾರೆ. ನಾಯಕರ ಮನೆಯಲ್ಲಿ ಅವರು ಉಳಿತಾ ಇದ್ದಂತಹದ್ದು, ಹೋಗಿ ಗುರುದರ್ಶನವನ್ನ ಮಾಡ್ತಾ ಇದ್ದಂತಹದ್ದು. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ನಮಸ್ಕಾರ ಮಾಡ್ತಾ ಇದ್ದಂತಹದ್ದು, ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಇತ್ಯಾದಿಗಳನ್ನೆಲ್ಲ ತಗೊಂಡು ಬರ್ತಾ ಇದ್ದ. ಇದೆಲ್ಲವೂ ಕೂಡ ನಮ್ಮ ಅನುಭವದಲ್ಲಿ ಇರತಕ್ಕಂಥದ್ದೇನೆ. ಆದ್ರೆ ನಿಜಕ್ಕೂ ಕೂಡ ಗುರುವನ್ನ ಯಾವ ಕಾರಣಕ್ಕಾಗಿ ನಾವು ಗೌರವಿಸ್ಬೇಕು, ಗುರುವನ್ನ ಯಾವ ಕಾರಣಕ್ಕಾಗಿ ನಾವು ಪೂಜಿಸ್ಬೇಕು ಅಂತನ್ನುವಂಥದ್ದನ್ನ ನಾವು ಬೇರೆಯವರಿಂದ ಕೇಳಿ ತಿಳ್ಕೊಂಡು ಅದನ್ನ ಅನುಸರಿಸುವುದಕ್ಕೂ, ಆ ಗುರು ಅಂತನ್ನುವಂಥದ್ದು ನಮಗೆ ಗುರುತರವಾಗಿ ನಮ್ಮ ಅರಿವಿಗೆ ಬಂದು ಗುರು ಅಂತ ಹೇಳಿದ್ರೆ ಇವರು, ಗುರು ಅಂತ ಹೇಳಿದ್ರೆ ಹೀಗಿರಬೇಕು ಅಂತ ಅನ್ನೋದಕ್ಕೂ ಕೂಡ ಬಹಳ ವ್ಯತ್ಯಾಸ ಇರುವಂತಹದ್ದು. ಒಂದು ಥಿಯರಿ, ಇನ್ನೊಂದು ಪ್ರಾಕ್ಟೀಸ್, ಅಥವಾ ಇನ್ನೊಂದು ನಮ್ಮ ಅನುಭವಕ್ಕೆ ವೇದ್ಯವಾಗಿರ್ತಕ್ಕಂಥದ್ದು. ಒಂದ್ ರೀತಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ನಾನು ಈ ಎರಡನೇ ಥರದಲ್ಲಿ ಇರುವಂತಹ ಗುರುವಿಗಾಗಿ ನಾನು ನೋಡ್ತಾ ಇದ್ದೆ ಅಂತ ಕಾಣುತ್ತೆ. ನಮ್ಮ ಸುಮಾರು ಒಂದು 30-35 ವರ್ಷದ ಹಿಂದೆ ಜನಗಳೆಲ್ಲರೂ ಕೂಡ, ನಾನು ಎಲ್ಲಾರು ಬೇರೆ ಕಡೆಗೆಲ್ಲ ಹೋದಾಗ ನೀವು ಸಕರಾಯಪಟ್ಟಣದವರು ಅಂತ ಹೇಳಿದ್ರಿ, ನಿಮ್ಮೂರಿನಲ್ಲಿ ಒಬ್ರು ಅವಧೂತರು ಇದ್ದಾರೆ ಅಲ್ವಾ ಅಂತ ಹೇಳಿ ಅಂತ ಕೇಳ್ತಾ ಇದ್ರು. ನಾವು ಎಷ್ಟೋ ಸರಿ ಇಲ್ಲಿ ಓಡಾಡುವಾಗ ನಮ್ಮ ಮನೆಯಿಂದ ನಾವು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಂತಂದ್ರೆ, ಬೇರೆ ಊರ್ಗ್ ಹೋಗ್ಬೇಕು ಅಂತಂದ್ರೆ ಗುರುಗಳು ಮನೆ ಮುಂದೆನೆ ಹೋಗ್ಬೇಕಾಗಿತ್ತು. ಎಷ್ಟೋ ಸರಿ ಅವ್ರ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾಗ ಗುರುಗಳು, ಅಯ್ಯ ಒಂದ್ ನಿಮಿಷ ಬಂದು ಹೋಗಯ್ಯ, ಒಂದ್ ನಿಮಿಷ ಬಾರಯ್ಯ, ಒಳಗ್ ಬಾರಯ್ಯ, ಅಲ್ಲೇ ನಿಂತ್ಬಿಟ್ಟೆ, ಬಾರಯ್ಯ ಒಳಗಡೆ ಬಾರಯ್ಯ ಅಂತ ಹೇಳಿ ಅಂತ ಕರೀತಾ ಇದ್ರು. ಅವ್ರ ಮೇಲೆ ಸಾಕಷ್ಟು ಜನನು ಇರ್ತಾ ಇದ್ರು. ನಾನ್ ಮತ್ ಬರ್ತೀನಿ ಅಂತ ಹೇಳಿ ಅಂತ ನಾನು ಹೋಗ್ತಾ ಇದ್ದೆ. ಅಯ್ಯ ರಾಯರೇ ಅಂತ ಹೇಳಿ, ಆಗ ನಾನು ಅವ್ರನ್ನ ರಾಯರೇ ಅಂತ ಹೇಳಿ ಅಂತ ಸಂಬೋಧನೆ ಮಾಡ್ತಾ ಇದ್ದಂತದ್ದು. ರಾಯರೇ ಮತ್ತೆ ಬರ್ತೀನಿ, ಆಮೇಲೆ ಬರ್ತೀನಿ ಹೀಗೆಲ್ಲ ಹೇಳಿ ಅಂತ. ಆದ್ರೆ ನಮ್ಮನೆಗೆ ಅವರು ಬಂದು ಹೋಗಿ ಮಾಡ್ತಾ ಇದ್ರು. ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ತುಂಬಾ ಒಡನಾಟನ ಇಟ್ಕೊಂಡಂತವ್ರು. ಇವತ್ತು ಕೂಡ ಅವರ ಮನೆಯಲ್ಲಿ ಅವ್ರ ಮನೆಯೊಂದಿಗೆ ಆಥರವಾದಂತ ಒಡನಾಟ ಇರತಕ್ಕಂಥದ್ದು. ಆದ್ರೆ ಹೊರಗಡೆ ಜನಗಳು ಗುರುಗಳ ಬಗ್ಗೆ, ಅವಧೂತರು ಅವರು ಸಕರಾಯಪಟ್ಟಣದಲ್ಲಿ ಇದ್ದಾರೆ ಅಂತೆಲ್ಲ ಹೇಳಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯ್ತು. ಹಾಗಿದ್ರೆ ಅವಧೂತರು ಅಂತಂದ್ರೆ ಯಾರು? ಅವಧೂತರ ಲಕ್ಷಣಗಳು ಏನು? ಅವರು ಯಾವ ರೀತಿಯಾಗಿ ನಡ್ಕೋತಾರೆ? ಅವರ ಜೀವನದ ಕ್ರಮ ಏನು? ಬೇರೆಯವ್ರ ಜೊತೆಯಲ್ಲಿ ಅವರ ಸಂಬಂಧ ಏನು? ಅಥವಾ ಬೇರೆಯವರು ಅವ್ರ ಜೊತೆಯಲ್ಲಿ ಯಾವ ತರವಾದಂತ ಸಂಬಂಧನ ಇಟ್ಕೋಬೇಕು? ಯಾವ ವಿಚಾರಕ್ಕಾಗಿ ಅವರು ದೊಡ್ಡವರು, ಯಾವ ಕಾರಣಕ್ಕಾಗಿ ಅವರನ್ನ ನಾವು ಗೌರವಿಸ್ಬೇಕು, ಪೂಜಿಸ್ಬೇಕು ಅಂತನ್ನುವಂಥದ್ದೆಲ್ಲವೂ ಕೂಡ ಮುಖ್ಯವಾದಂತ ಒಂದು ವಿಚಾರವಾಗಿ ನಂಗೆ ವೇದ್ಯವಾಗೋದಕ್ಕೆ ಶುರುವಾಯಿತು. ಈ ಊರಿಗೆ, ಸಕರಾಯಪಟ್ಟಣಕ್ಕೆ ಬಹಳ ದೊಡ್ಡದಾದಂತ ಅಧ್ಯಾತ್ಮದ ಹಿನ್ನೆಲೆ ಇದೆ. ಮುಕುಂದೂರು ಸ್ವಾಮಿಗಳು ಜಗದ್ವಿಖ್ಯಾತರಾದಂಥವ್ರು. ಸುಮಾರು 130-140 ವರ್ಷ ಬದುಕಿದ್ದಂಥವ್ರು. ಅವರು ದೇವನೂರಿನಲ್ಲಿ ಇದ್ದಂಥವ್ರು. ಅವರ ಊರು ಮುಕುಂದೂರು ಆದ್ರೂ ಕೂಡ ದೇವನೂರಿನಲ್ಲಿ ಇದ್ದಂಥವ್ರು. ದೇವನೂರಿನಲ್ಲಿ ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ರು, ದೇವನೂರಿನಲ್ಲಿ ಯಾರ್ಯಾರ ಮನೆಗೆ ಹೋಗ್ತಾ ಇದ್ರು, ಇದೆಲ್ಲವೂ ಕೂಡ ನನಗೆ ಆ ಪುಸ್ತಕನ ಓದಿದ ನಂತರದಲ್ಲಿ, ಮೂಲದಲ್ಲಿ ನಮ್ ದೇವನೂರು ಆದ್ರಿಂದ ಅಲ್ಲಿ ಕೆಲವ್ರ ಜೊತೆಯಲ್ಲಿ ಮಾತಾಡಿದ್ನೆಲ್ಲ ತಿಳ್ಕೊಂಡಂತದ್ದು. ಅವ್ರು ಸಕರಾಯಪಟ್ಟಣ ಸಂತೆಗೆ ಬರ್ತಾ ಇದ್ದಂಥವ್ರು. ಆಯ್ತಾ? ಸಕರಾಯಪಟ್ಟಣ ಸಂತೆಗೆ ಬರ್ತಾ ಇದ್ದಂಥವ್ರು. ಅಯ್ಯನ್ ಕೆರೆಗೆ, ಶಕನಗಿರಿಗೆ, ಇದಕ್ಕೆಲ್ಲ ಹೋಗಿ ಬರ್ತಾ ಇದ್ದಂಥವ್ರು. ಆದ್ರಿಂದ ಅಂಥ ಅವಧೂತರು ಈ ಊರಿನ ನೆಲದಲ್ಲಿ ನಡೆದಾಡಿರ್ತಕ್ಕಂಥವ್ರು. ಆಯ್ತಾ? ಇದಕ್ಕೂ ಪೂರ್ವದಲ್ಲಿ ಮಂಟೆ ಸ್ವಾಮಿಗಳು ಸಕರಾಯಪಟ್ಟಣಕ್ಕೆ ಬಂದು ಇಲ್ಲಿ ಪವಾಡ ಸದೃಶ್ಯವಾದಂತ ಅನೇಕ ವಿಚಾರಗಳನ್ನ ನಡೆಸಿ ಹೋಗಿರ್ತಕ್ಕಂಥವ್ರು. ನೀವು ಮಂಟೆ ಸ್ವಾಮಿ ಕಾವ್ಯನ ತೆಗೆದು ನೋಡಿ. ಅದರಲ್ಲಿ ನಾವೀಗ ಸಕರಾಯಪಟ್ಟಣಕ್ಕೆ ಹೋಗುವುದು ಅಂತ ಹೇಳಿ ಮಂಟೆ ಸ್ವಾಮಿಗಳು ಶಿಷ್ಯರಿಗೆ ಹೇಳುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಪೂರ್ವದಲ್ಲಿ ಮುಕುಂದೂರು ಸ್ವಾಮಿಗಳು ಇಲ್ಲಿಗೆ ಬರುವ ಪೂರ್ವದಲ್ಲಿ ಮಂಟೆ ಸ್ವಾಮಿಗಳು ಈ ಊರಿಗೆ ಬಂದಂತ ಆ ಕಾವ್ಯದಲ್ಲಿ ಬರುವಂತ ವಿವರದ ಪ್ರಕಾರ ಇಲ್ಲಿದ್ದಂಥ ರಾಜ ಸಂಪತ್ತಿನ ದಾಹವನ್ನ ಹೊಂದಿದ್ದವನು. ಚಿನ್ನ, ಬೆಳ್ಳಿ ಇತ್ಯಾದಿಗಳ ಬಗ್ಗೆ ಮಹತ್ತರವಾದಂತಹ ಒಂದು ದುರಾಸೆಯನ್ನ ಇಟ್ಕೊಂಡು
ಅನುಚಿತವಾದಂಥ ರೀತಿಯಲ್ಲಿ ಅವನು ವರ್ತನೆ ಮಾಡ್ತಾ ಇದ್ದ. ಸಾಧು ಸಂತರನ್ನ, ಸನ್ಯಾಸಿಗಳನ್ನು ಕೂಡ ಅವನು ಬಹಳ ಹಿಂಸೆ ಕೊಟ್ಟು ಅವ್ರ ಹತ್ರ ಇರಬಹುದಾದಂತ ಈ ತರವಾದಂತ ದ್ರವ್ಯಗಳನ್ನು ಕೂಡ ಅಪಹರಿಸ್ತಾ ಇದ್ದ ಅಂತನ್ನುವಂತ ವಿಚಾರ ಬಂದಾಗ ಮಂಟೇಸ್ವಾಮಿಗಳು ಅವನಿಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಿದ್ರು ಅಂತನ್ನುವಂತ ವಿಚಾರ ಆ ಕಾವ್ಯದಲ್ಲಿ ಬರುತ್ತೆ. ಆಯ್ತಾ? ಇದೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇತಿಹಾಸ ಪುರಾಣ ಪ್ರಸಿದ್ಧವಾದಂತ ಈ ಊರಿನಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಬಹಳ ಮಹಾತ್ಮರು ಇಲ್ಲಿಗೆ ಬಂದು ಹೋಗಿರ್ತಕ್ಕಂಥ. ನೀವು ಕೇಳುತ್ತೀರಿ ಕಲ್ಮರ್ಡೆ ಅಜ್ಜಯ್ಯನವರ ಒಂದು ಪ್ರಭಾವ. ಅವರು ಕೂಡ ಬಹಳ ದೊಡ್ಡ ಪವಾಡ ಪುರುಷರಾಗಿ, ಬಹಳ ದೊಡ್ಡ ಸಿದ್ಧರಾಗಿ, ಸಾಧು ಸಂತರಾಗಿ ಇಲ್ಲಿ ಬಾಳಿ ಹೋದಂಥವ್ರು. ಒಂದು ಕಾಲಘಟ್ಟದಲ್ಲಿ ಬಹುಶಃ ನಾವು ನೆನಪಿಸ್ಕೋಬೇಕಾದಂತ ಬಹಳ ಮುಖ್ಯವಾದಂತ ಮತ್ತೊಬ್ಬ ಸಾಧು ಸಂತರು ಅಂತ ಹೇಳಿದ್ರೆ ಅಯ್ಯ ಅಂತ ಹೇಳಿ ಕರೀತಾ ಇದ್ದಂತ ಒಬ್ಬ ಸಿದ್ಧ ಪುರುಷರು. ನಮ್ಮ ಅಯ್ಯನ ಕೆರೆ ಇದೆಯಲ್ಲ, ಈ ಅಯ್ಯನ ಕೆರೆಗೆ ಹೆಸರು ಬರುವುದಕ್ಕೆ ಇಲ್ಲೊಂದು ಪವಾಡ ಸದೃಶವಾದಂತ ಘಟನೆ ನಡೀತು ಅಂತ ಹೇಳಿ ಅಂತ ನಾವೆಲ್ಲ ಕೂಡ ಕೇಳಿದ್ದೀವಿ. ಜಾನಪದದಲ್ಲಿ ಅದು ಸೇರಿ ಹೋಗಿರ್ತಕ್ಕಂಥದ್ದು. ಆಯ್ತಾ? ಅಯ್ಯನ ಕೆರೆ ಅಂತ ಕರೆಯುವ ಪೂರ್ವದಲ್ಲಿ ಅದಕ್ಕೆ ಏನಂತ ಹೇಳಿ ಕರೀತಾ ಇದ್ರು ಅಂತ ಅನ್ನೋದು ಇವತ್ತು ಕೂಡ ಜಿಜ್ಞಾಸೆ ವಿಚಾರ. ನಮ್ಮ ಐತಿಹ್ಯ ಏನ್ ಹೇಳುತ್ತೆ ಅಂದ್ರೆ, ಇದು ಇಲ್ಲಿಯ ಹಿರಿಯರು ಹೇಳುವಂತಹ ವಿಚಾರಗಳಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿದೆ. ಬಲ್ಲಾಳನ ಕಾಲದಲ್ಲಿ ಸುಮಾರು 850 ವರ್ಷದ ಹಿಂದೆ ಕಟ್ಟಿದಂತ ಈ ಕೆರೆ ಇದೆಯಲ್ಲ, ಇದು ಎರಡು ಕಡೆ ಗುಡ್ಡ ಇರುವಂತದ್ದು, ಮಧ್ಯ ವೇದಾವತಿ ನದಿ ಹರಿದು ಹೋಗ್ತಕ್ಕಂಥದ್ದು. ಇದನ್ನ ಗೌರಿಹಳ್ಳ ಅಂತ ಕೂಡ ಕರೀತಾರೆ. ಮಧ್ಯದಲ್ಲಿ ಮಾತ್ರ 2 ಕಡೆನಲ್ಲಿ ಇದಕ್ಕೆ ಕಟ್ಟೆ ಕಟ್ಟಿದ್ದಾರೆ, ಬಂಡ್ಸ್ ಕಟ್ಟಿದ್ದಾರೆ. ಆಯ್ತಾ? ಅಷ್ಟು ಬಿಟ್ಟು ಇದು ನ್ಯಾಚುರಲ್ ಕೆರೆ ಇದು. ಆದ್ರೂ ಅದು ಒಡೆದು ಹೋಗ್ತಾ ಇತ್ತು ಅಂತ ಹೇಳಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ರಾಜ ತುಂಬಾ ಕಂಗಾಲಾಗಿ ಹೋಗುತ್ತಂತೆ. ಅವನ ಸಂಪತ್ತಿನ ಹೆಚ್ಚು ಭಾಗನ ಕೆರೆನ ಮತ್ತೆ ನಿರ್ಮಾಣ ಮಾಡೋದಕ್ಕೇನೆ ವ್ಯಯ ಮಾಡಬೇಕಾಗಿ ಬಂತು ಅಂತ ಹೇಳಿ ಚಿಂತಾಕ್ರಾಂತನಾಗಿದ್ದಾಗ ಒಬ್ಬ ಸಂತ ಬಂದು, ನೀವೇನು ಯೋಚನೆ ಮಾಡಬೇಡಿ, ನಾನು ಈ ಏರಿ ನೀವು ಕಟ್ಟಬೇಕಾಗಿರೋ ಜಾಗದಲ್ಲಿ ಕೂತ್ಕೋತೀನಿ, ನನ್ ಮೇಲೆ ನೀವು ಏರಿ ಕಟ್ಟಿ ಅಂತ ಹೇಳಿ. ಇವ್ರಿಗೆಲ್ಲ ಆಶ್ಚರ್ಯ, ಇದೇನು ಗುರುಗಳು ಹೇಗೆ ಹೇಳ್ತಾ ಇದ್ದಾರೆ, ಇವ್ರು ಯಾರು, ಇವ್ರು ಏನು ಅಂತ ಹೇಳಿ. ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ, ನಾನು ಹೇಳ್ತಾ ಇದ್ದೀನಿ ಕಟ್ಟಿ, ನಿಮ್ ಕಾರ್ಯ ಫಲಿಸುತ್ತೆ ಅಂತ ಹೇಳಿದಾಗ ಗುರುಗಳೇ ಹೇಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಂತ ಅವ್ರ ಮೇಲೆ ಆ ಕೆರೆಯ ಇದನ್ನ ಬಂಡನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಏರಿನ ಕಟ್ಟೋದಕ್ಕೆ ಶುರು ಮಾಡಿದಾಗ ಅದು ಒಂದು ರೀತಿಯಲ್ಲಿ ಜೀವಂತ ಸಮಾಧಿ ಅದು. ಆಯ್ತಾ? ಅದೆಲ್ಲ ಕಟ್ಟಿ ಮುಗಿದಿದೆ, ಗುರುಗಳು ಜೀವಂತ ಇಲ್ಲಿ ಸಮಾಧಿ ಆಯ್ತು ಅಂತ ಹೇಳಿ ಅಂತ ಎಲ್ಲರೂ ಭಾವಿಸ್ತಾ ಇರುವಾಗ ಆ ಕೆಲಸ ಮುಗಿ ಹೊತ್ತಿಗೆ ಆ ಕೆರೆಯ ಇನ್ನೊಂದು ಬದಿನಲ್ಲಿ ಗುರುಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಗುರುಗಳು. ಆ ಗುರುಗಳು ಅಲ್ಲಿ ಕುಳಿತು ಅವ್ರ ಮೇಲೆ ಆ ಕೆರೆ ಏರಿಯನ್ನ ಕಟ್ಟಿದ ನಂತರದಲ್ಲಿ ಆ ಕೆರೆ ಅಯ್ಯನ ಕೆರೆ ಅದು ಒಡಿಲಿಲ್ಲ. ಹಂಗಾಗಿ ಇದಕ್ಕೆ ಅಯ್ಯನ ಕೆರೆ ಅಂತನ್ನುವಂತ ಹೆಸರು ಬಂದಂತದ್ದು. ಆ ಅಯ್ಯನ ವರದಿಂದಾಗಿ, ಅವರ ಒಂದು ಕೃಪೆಯಿಂದಾಗಿ ಈ ಕೆರೆ ಏನು ಉಳಿದು ಬಂತು, ಈ ಊರಿನ ಜನಗಳು ಕೃತಜ್ಞತಾ ಪೂರ್ವಕವಾಗಿ ಆ ಕೆರೆಗೆ ಅಯ್ಯನ ಕೆರೆ ಅಂತಾನೆ ಹೇಳಿ ಕರೆಯೋದಕ್ಕೆ ಶುರು ಮಾಡಿದಂಥದ್ದು. ಕೆಳದಿ ನಾಯಕರ ಕಾಲದಲ್ಲೂ ಕೂಡ ಕೆಳದಿ ನಾಯಕರ ರಾಜ್ಯದ ಒಂದು ಭಾಗ ಆಗಿತ್ತು ಈ ಊರು. ಆ ಕಾಲದಿಂದಲೂ ಕೂಡ ಸಿದ್ಧ ಪುರುಷರು, ಸಾಧುಗಳು, ಸಂತರು ಇಲ್ಲಿಗೆಲ್ಲ ಬಂದು ಹೋಗ್ತಾ ಇದ್ರು ಅಂತ ಹೇಳಿ ಜನಗಳು ಮಾತಾಡ್ತಾರೆ. ಇದ್ರ ಬಗ್ಗೆ ತುಂಬಾ ಸಂಶೋಧನೆ ಕೂಡ ನಡಿಬೇಕಾಗಿದೆ. ಹಂಗೇನೆ ಕಲ್ಮರ್ಡೆ ಅಜ್ಜಯ್ಯ ಇವರುಗಳೆಲ್ಲರೂ ಕೂಡ. ಆದ್ರಿಂದ ಈ ರೀತಿಯಾದಂತ ಒಂದು ಅಧ್ಯಾತ್ಮದ ಪರಂಪರೆಯ ಮುಂದುವರಿಕೆ ನಮ್ಮೂರಿನ ಗುರುನಾಥರು, ಅವಧೂತರು ಶ್ರೀ ವೆಂಕಟಾಚಲಯ್ಯನವರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.